ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ನನ್ನ ಸೋಮವಾರದ ದಿನದ ವಿಡಿಯೋ. ಸೋಮವಾರ ಬೆಳಗ್ಗೆನೇ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ದಿನನಿತ್ಯ ನನ್ನ ಬೆಳಗ್ಗೆ ಟೈಮ್ ನನಗೆ ಯಾವ ರೀತಿ ಕೆಲಸ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ, ಮುಖ್ಯವಾಗಿರೋ ನಾನು ಮಾಡ್ತಿರೋ ಅಂಥ ಡೈಲಿ ಬೆಳಗ್ಗೆ ಹೊತ್ತು ಯಾವೆಲ್ಲ ಕೆಲಸ ಮಾಡ್ತೀನಿ, ಇದು ನನ್ನ ದಿನನಿತ್ಯದ ಕೆಲಸ ಅಂತಲೇ ಹೇಳ್ಬೋದು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಬೆಳಗ್ಗೆ ಟೈಮು ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಬೆಳಗ್ಗೆ ಎದ್ದು ಬೆಳಗ್ಗೆ ಟೈಮು ಫಸ್ಟು ನನ್ನ ಬಾಗಿಲು ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಇದು ಯಾವಾಗಲೂ ಅಷ್ಟೇ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದೇ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಬ್ರಷ್ ಮಾಡಿನೇ ನಾನು ಕೆಲಸನ ಶುರು ಮಾಡೋದು. ನನಗೆ ಬ್ರಷ್ ಮಾಡಿದೆ, ಮುಖ ತೊಳೆದೆ, ನಾನು ಅಡುಗೆ ಮನೆಗೆ ಹೋಗಿ ಏನೂ ಕೆಲಸ ಮಾಡಲ್ಲ. ಮತ್ತು ಬಾಗಿಲಿಗೆ ನೀರು ಹಾಕೋದ್ರಿಂದನೂ ಅಷ್ಟೇ ನಾನು ಮುಖ ತೊಳೆದಾದ್ಮೇಲೆ ಈ ಕೆಲಸಗಳೆಲ್ಲ ಮಾಡ್ಕೊತೀನಿ. ಇವಾಗ ಅದೇ ರೀತಿಯೇ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ನನ್ನ ಡೈಲಿ ನಾನು ಮಾಡುವಂಥ ದಿನನಿತ್ಯ ಕೆಲಸ. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ. ನನಗೆ ತುಂಬ ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ, ಅದು ನಿಮ್ಮ ಹತ್ರನೂ ಹೇಳ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊತೀನಿ. ಯಾವುದೋ ಒಂದು ರಂಗೋಲಿ ಮನೆ ಮುಂದೆ ಹಾಕಬೇಕು. ಎಷ್ಟೋ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ರಂಗೋಲಿನ ಕಲಿಬೇಕು ಅಂತ. ಅದು ಯಾಕೋ ಗೊತ್ತಿಲ್ಲ ನನಗೆ. ರಂಗೋಲಿ ಹಾಕಿದಾಗ ನೋಡಿದಾಗ ಅಷ್ಟೇ ನೆನಪಿರುತ್ತೆ, ಮತ್ತೆ ಹಾಕೋಕ್ಕೋದ್ರೆ ಅದು ನೆನಪೇ ಇರೋದಿಲ್ಲ. ಅದಕ್ಕೆ ನನಗೆ ಯಾವ್ದು ಬರುತ್ತೋ ಯಾವ್ದು ತೋಚುತ್ತೋ ಆ ರಂಗೋಲಿನೇ ಹಾಕ್ತೀನಿ. ಇನ್ನು ನಾನು ಅಲ್ಲಿ ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದಾದಮೇಲೆ ಇನ್ನು ನಾವು ಮಲಗಿದ್ದಿರೋಂಥ ಹಾಸಿಗೆನ ಅದನ್ನ ನಾನು ಈ ಥರ ಬೆಡ್ಶೀಟೆಲ್ಲ ತೆಗೆದು ಅದನ್ನ ಒದರಿ ಬೆಡ್ಶೀಟ್ ಹಾಕ್ತೀನಿ. ಈ ಬೆಡ್ಶೀಟ್ ಬಂದು ನಾನು ಬೆಡ್ ಮೇಲೆ ಡೈಲಿ ಯೂಸ್ಗೆ ಅಂತಲೇ ಹಾಕಿರ್ತೀನಿ. ಯಾಕೆಂತಂದರೆ ಚೆನ್ನಾಗಿರೋದೆಲ್ಲ ಡೈಲಿ ಯೂಸ್ಗೆ ಹಾಕಲ್ಲ, ಹಬ್ಬಗಳಲ್ಲಿ ಮತ್ತು ಯಾರಾದರೂ ಬಂದಾಗ ಅದು ಚೇಂಜ್ ಮಾಡ್ತೀನಿ. ಈ ಥರ ಡೈಲಿ ಯೂಸ್ಗೆ ಅಂತ ನಾನು 2 ಬೆಡ್ಶೀಟ್ ಇಟ್ಕೊಂಡಿರ್ತೀನಿ. ಮತ್ತು ತಲೆಮುಟ್ಟೆ ದಿಂಬು ಕವರ್ಗಳು ಅಷ್ಟೇ ಯೂಸ್ಗೆ, ಡೈಲಿ ಯೂಸ್ಗೆ ಅಂತಲೇ ಈ ಥರದ ಕವರ್ಗಳನ್ನ ಇಟ್ಕೊಂಡಿರ್ತೀನಿ ನಾನು. ಇನ್ನು ಹಾಸಿಗೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ನಾನು ಕಿಟಕಿಗಳಲ್ಲಿ ಸೋಫಾ ಮೇಲೆ ಡಸ್ಟ್ ಇರುತ್ತಲ್ಲ
ಅದನ್ನೆಲ್ಲ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಿಟಕಿಗಳು ಮತ್ತು ಕಿಟಕಿಗಳಲ್ಲಿ ಮಾತ್ರ ನಾನು ಸೋಮವಾರ ಮತ್ತು ಗುರುವಾರ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ವಾರಕ್ಕೆ 2 ಸರಿ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಮನೆಗೆ ಡೆಸ್ಟ್ ಜಾಸ್ತಿ ಬರಲ್ಲ, ಮತ್ತು ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದ್ರಿಂದ ಅಷ್ಟೊಂದೇನು ಗಲೀಜಾಗೋದಿಲ್ಲ. ಇನ್ನು ಸೋಪು ಬಂದು ನೈಟು ನಮ್ಮ ಯಜಮಾನ್ರು ನಾವು ಎಲ್ಲ ಕೂತ್ಕೊಂಡಿರ್ತೀರಲ್ವ, ಹಂಗಾಗಿ ಸ್ವಲ್ಪ ಅದ್ರ ಮೇಲಿರುವಂಥ ಬಟ್ಟೆ ಅದನ್ನೆಲ್ಲ ಸೋಫಾ ಕವರೆಲ್ಲ ಹಂಗೆ ಹಿಂಗೆ ಆಗಿರುತ್ತೆ. ಅದನ್ನೆಲ್ಲ ಆವಾಗಿಂದ ಆವಾಗಲೇ ರೆಡಿ ಮಾಡ್ಕೊಂಬಿಡ್ತೀರಿ. ಈ ಥರ ಎಲ್ಲ ಧೂಳೆಲ್ಲ ಅದ್ರ ಮೇಲೆ ಕೊಡುವಿ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಆಮೇಲೆ ನಾನು ಮತ್ತು ನೈಟಲ್ಲಿ ರಿಮೋಟ್ ಆಗಿರ್ಬೋದು, ನೀರು ಕುಡಿಯೋ ಬಾಟಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಅಲ್ಲೆಲ್ಲೇ ಬಿಟ್ಟಿರ್ತೀರಿ. ನಾನು ರಾತ್ರಿ ಹೊತ್ತು ಏನೂ ಎತ್ತಿಡೋದಿಲ್ಲ, ಆ ಹಾಲಲ್ಲಿ ಹಾಗೇ ಇರುತ್ತೆ. ಅದನ್ನ ಬೆಳಗ್ಗೆ ಎದ್ದು ನಾನು ಈ ಥರ ಎಲ್ಲ ಸರಿ ಮಾಡ್ಕೊತೀನಿ. ಇದಿಷ್ಟು ಸರಿ ಮಾಡಿದ್ದಾದಮೇಲೆ ಇವಾಗ ನಾನು ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ನಾವು ಮನೆಯಲ್ಲಿರೋಂಥ ಕಸನ ಗುಡಿಸಿ, ಅಂದರೆ ಎದ್ದಾಸಿಗೆ ಕಸ ಅಂತಾರಲ್ವ, ಅದನ್ನ ಗುಡಿಸಿ ನಾವು ಆಚೆ ಹಾಕಲೇಬೇಕು. ಅದನ್ನ ಎಷ್ಟೊತ್ತು ಅಂದರೆ ಅಷ್ಟೊತ್ತು ಇಟ್ಕೊಂಡಿದ್ರೆ ನಮಗೇ ಸ್ವಲ್ಪ ದರಿದ್ರ ಅಂತಲೇ ಹೇಳ್ಬೋದು ಅಲ್ವಾ. ಹೆಣ್ಮಕ್ಳದ್ದು ಇದು ದಿನನಿತ್ಯದ ಕೆಲಸ. ಇದು ನಾವು ಮಾಡಬೇಕಾಗಿರುವಂಥ ಕೆಲಸ. ಏನೇ ಇರಲಿ ಫ್ರೆಂಡ್ಸ್, ನಾವು ಡೈಲಿ ಬೆಳಗ್ಗೆ ಟೈಮು ಮನೆಯಲ್ಲಿ ಕಸ ಗುಡಿಸಿ ಅದನ್ನ ಆಚೆ ಹಾಕಬೇಕು. ಹಾಗೆ ಸಂಜೆ ಒಂದು 4:15 ಹಂಗೆ ಕಸ ಗುಡಿಸಿ ಆ ಕಸನ ನಾವು ಆಚೆ ಹಾಕೋಂಗಿಲ್ಲ. ಅದನ್ನು ಒಂದು ಸೈಡಲ್ಲಿಟ್ಟು, ಬೇರೆ ಎಲ್ಲನೋ ಒಂದು ಸೈಡಲ್ಲಿಟ್ಟು ಅದನ್ನು ನಾವು ತಿರ್ಗಾ ಮಾರನೇ ದಿವಸ ಅದನ್ನ ತೊಗೊಂಡೋಗಿ ಆಚೆ ಹಾಕಬೇಕು. ಸಂಜೆ ಟೈಮ್ ಕಸನ ಆಚೆ ಹಾಕಬಾರ್ದು ಅಂತಾರೆ, ಬೆಳಗ್ಗೆ ಟೈಮ್ ಮಾತ್ರ ಕಸನ ಆಚೆ ಹಾಕಬೇಕು. ಇದು ನನಗೆ ದೊಡ್ಡವ್ರು ಹೇಳ್ಕೊಟ್ಟಿರೋದು. ಇದನ್ನು ಮತ್ತೆ ಇದನ್ನೇ ಅಷ್ಟೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾನು ಯಾವತ್ತಿಂದನೂ ಇದೇ ರೀತಿಯೇ ಮಾಡೋದು. ಇವಾಗ ಮನೆಯಲ್ಲಿ ಕಸ ಎಲ್ಲ ಗುಡಿಸಿದ್ದಾದಮೇಲೆ ಆ ಕಸನ ಆಚೆ ಹಾಕಿ ನಾನು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಬರ್ತೀನಿ. ಇನ್ನು ಆಚೆ ಹಾಕಿದ್ದ ಕಸನೆಲ್ಲ ಆ ಮರ ಇರುತ್ತಲ್ಲ, ಆ ಮರನೂ ಸಹ ಆವಾಗಲೇ ತೊಳೆದಿಟ್ಕೊತೀನಿ. ಇನ್ನು ಮಂಜು ನೋಡ್ಬೋದು ಫ್ರೆಂಡ್ಸ್, ಎಷ್ಟೊಂದು ಮಂಜು ಹಿಡ್ದಿದೆ ನೋಡಿ. ಸೇಮು ಈ ಕೊರೆಗಾಲ ಬರುತ್ತಲ್ಲ, ಈ ಜನವರಿ ಫೆಬ್ರವರಿಯಲ್ಲಿ ಸೇಮ್ ಅದೇ ಥರನೇ ಇದೆ ವಾತಾವರಣ ಎಲ್ಲ ನೋಡ್ಬೋದು. ಸ್ವಲ್ಪ ಬಿಸಿಲು ಸಹ ಬಂದಿದೆ. ನಾನಿವಾಗ ನಿನ್ನೆ ಕಲಸಿಟ್ಟಿದ್ನಲ್ಲ, ನಿನ್ನೆ ರುಬ್ಬಿಟ್ಟಿರೋ ಮೆಹಂದಿನ ಇವತ್ತು ಹಾಕ್ಕೊಳ್ಳೋಣ ಅಂತ ಫ್ರಿಡ್ಜಿಂದ ತೆಗೆದಿಟ್ಟಿದ್ದೀನಿ. ಇವತ್ತೇನೇ ಆಗಲಿ ಹಾಕ್ಕೊಂಬಿಡ್ಬೇಕು ಫ್ರೆಂಡ್ಸ್, ಇಲ್ಲ ಅಂತಂದರೆ ಅದು ತುಂಬ ದಿವಸ ಇಟ್ಟರೆ ಅದ್ರ ಪವರೆಲ್ಲ ಹೋಗ್ಬಿಡುತ್ತೆ. ಹಾಗೆ ಏನಾದರೂ ಸ್ವಲ್ಪ ಕುಡಿಯೋದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಕೆನೆ ಇವತ್ತಿಂದ ಮತ್ತೆ ಸ್ಟೋರ್ ಮಾಡ್ತಾಯಿದ್ದೀನಿ. ಮೊನ್ನೆ ನಾನು ಬೆಣ್ಣೆ ಮಾಡಿಟ್ಟಿರೋದು, ಇನ್ನೂ ತುಪ್ಪ ಮಾಡಿಲ್ಲ, ಅದು ಹಾಗೆ ಇಟ್ಟಿದ್ದೀನಿ. ಮಾಡಬೇಕು ಫ್ರೆಂಡ್ಸ್ ತುಪ್ಪನ. ಇವಾಗ ಮತ್ತೆ ಇನ್ನೊಂದು ಬಾಕ್ಸಲ್ಲಿ ಕೆನೆ ಅದು ಮತ್ತೆ ಸ್ಟೋರ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಅಂತ ಬೂಸ್ಟ್ ಮಾಡ್ಕೊಬೇಕು. ನಾನು ಒಬ್ಳಿಗೆ, ನಮ್ಮ ಯಜಮಾನ್ರು ಇಲ್ಲ, ನಾನು ಒಬ್ಳಿಗೆ ಅಂತ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ಈ ಥರ ಏನಾದರೂ ಕುಡಿಯೋ ಅಭ್ಯಾಸ ಹೋಗ್ಬಿಟ್ರೆ ಅದೇ ಅಭ್ಯಾಸ ಹೋಗ್ಬಿಡುತ್ತೆ. ಮತ್ತು ಅದು ಆ ಟೈಮ್ ನಾವು ಕುಡ್ದಿಲ್ಲ ಅಂದರೆ ಏನೋ ಒಂಥರ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಒಬ್ಬೊಬ್ಬರು ಜ್ಯೂಸ್ ಕುಡಿತಾರೆ. ನಮ್ಮ ಅಕ್ಕ ನನಗೆ ಹೇಳ್ತಾಳೆ, ಯಾಕೆ ಕಾಫಿ ಟೀ ಇದೆಲ್ಲ ಕುಡಿಬೇಡ, ಜ್ಯೂಸ್ ಕುಡಿ ಅಂತಾಳೆ. ನಾನು ಸ್ವಲ್ಪ ದಿವಸ ಕುಡಿದೆ, ಆದರೆ ಅದು ಕುಡಿತಾನೆ ಇರಬೇಕು. ನನಗೆ ಒಂದೊಂದು ಟೈಮ್ ಒಂದಿದ್ರೆ ಒಂದಿರೋದಿಲ್ಲ ಫ್ರೆಂಡ್ಸ್. ನಾನು ನಮ್ಮ ಯಜಮಾನ್ರಿಗೆ ಹೇಳಬೇಕು, ಅದು ತೊಗೊಂಬ, ಇದು ತೊಗೊಂಬ ಅಂತ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಈ ಕಡೆ ತರಕಾರಿ ಬಂದರೆ ತೊಗೊಬೋದು, ಒಂದೊಂದು ಸರಿ ಇರುತ್ತೆ, ಒಂದೊಂದು ಸರಿ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಅದು ಅಭ್ಯಾಸ ಮಾಡ್ಕೊಳೋದು ಬೇಡ ಅಂತ ಅನಿಸ್ಬಿಟ್ಟು ಸುಮ್ಮನೆ ಆಗ್ತೀನಿ. ತರಕಾರಿಗೆ ಸ್ವಲ್ಪ ದೂರ ಹೋಗ್ಬೇಕಾಗುತ್ತಲ್ಲ, ಹಾಗಾಗಿ ಅಭ್ಯಾಸ ಬೇಡ ಅಂತ ಅನ್ಕೊತೀನಿ. ಮನೇಲೇ ಡೈಲಿ ಸಿಗೋಂಗಿದ್ದಿದ್ರೆ ನಾನು ಇವಾಗ ಕುಡಿಯೋದಕ್ಕೆ ನೀರು ಬಿಟ್ಟಿದ್ರು, ನೀರು ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಂಜು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ. ಫುಲ್ಲು ಕವರ್ ಆಗಿಬಿಟ್ಟಿದೆ. ಆ ಕಡೆ ಸೈಡ್ ಏನೂ ಕಾಣಿಸ್ತಾನೆ ಇರಲಿಲ್ಲ,
ಅಷ್ಟು ಮಂಜು ಹಿಡ್ದಿದೆ ಫ್ರೆಂಡ್ಸ್. ನಾನು ಇದೊಂದು ಬಿಂದಿಗೆನಲ್ಲಿ ನೀರು ಇಟ್ಕೊತೀನಿ. ನನಗೆ ಒಂದು ದಿವಸಕ್ಕೆ ಸಾಕಾಗುತ್ತೆ, ಅಡುಗೆ ಮಾಡೋದಕ್ಕೆ ಸಾಕು ನನಗೆ. ಇದರಲ್ಲಿ ನಾನು ಇದ್ರ ತುಂಬ ಇಟ್ಕೊಂಡ್ರೆ ಈ ಬಿಂದಿಗೆ ತುಂಬ ನನಗೆ 2 ಟೈಮ್ ಅಡುಗೆ ಮಾಡ್ಬೋದು. ಇನ್ನು ಬಿಂದಿಗೆನಲ್ಲೇ ಎಕ್ಸ್ಟ್ರಾ ನಾನು ಹಿಡ್ದಿಟ್ಕೊಳಲ್ಲ, ಯಾಕೆಂದರೆ ನನಗೆ ಡೈಲಿ ನೀರು ಬರುತ್ತಲ್ವ, ಆವತ್ತಿನ ದಿನಕ್ಕೆ ಆವತ್ತೇ ಇಟ್ಕೊಂಡ್ಬಿಡ್ತೀನಿ. ಎಕ್ಸ್ಟ್ರಾ ಅಂತ ಏನು ಹಿಡ್ದಿಟ್ಕೊಳೋದಿಲ್ಲ. ಇಷ್ಟು ಚಿಕ್ಕ ಬಿಂದಿಗೆನ ಅಂತಂದರೆ ಸಾಕಾಗುತ್ತೆ ಫ್ರೆಂಡ್ಸ್, ನನಗೆ 2 ಟೈಮು ಅಡುಗೆ ಮಾಡ್ಕೊಬೋದು. ಇನ್ನು ನೀರು ಹಿಡ್ದಿದ್ದಾದಮೇಲೆ ನಾನು ಇಲ್ಲಿ ನೈಟು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಸೀದೋಗ್ಬಿಟ್ಟಿತ್ತು. ಅದನ್ನ ಸರಿ ನಮ್ಮ ಮನೇಲಿ ಲೂಲುಗೆ ಹಾಕೋಣ ಅಂತಂದ್ಬಿಟ್ಟು ಅದನ್ನ ತೆಗ್ದಿಡ್ತಾಯಿದ್ದೀನಿ. ಒಂದು ತಟ್ಟೆಗೆ ಹಾಕಿ ಇವಾಗ ಲೂಲುಗೆ ಹಾಕಬೇಕು. ಇವತ್ತಿನ ಬೆಳಗ್ಗೆಗೆ ಊಟಕ್ಕೆ ಟೊಮೊಟೊ ಬಾತ್. ಅದಕ್ಕೆ ನೋಡಿ ಕರ್ದಿದ ತಕ್ಷಣ ಬಂದುಬಿಡ್ತು. ಅದಕ್ಕೆ ಹಾಕಿದ್ರೆ ಅದು ತಿಂದಿಲ್ಲ ಫ್ರೆಂಡ್ಸ್, ಯಾಕೋ ಅದಕ್ಕೆ ಹೊಟ್ಟೆ ಹಶ್ವಾಗಿಲ್ಲ ಅಂತ ಅನಿಸುತ್ತೆ. ಬಂತು ಆದರೆ ತಿಂದಿಲ್ಲ ಅದು. ಅದಕ್ಕೆ ಬೇಕಾಗಿದ್ದು ಊಟ ಅಲ್ಲ, ನೀರು ಬೇಕಾಗಿದ್ದು, ಕುಡಿಯೋದಕ್ಕೆ ನೀರು ಬೇಕಾಗಿತ್ತು. ತಿನ್ನೋಗು ಅಂದ್ರೂ ತಿಂದಿಲ್ಲ ಅದು. ಸರಿ ಆಮೇಲೆ ನೋಡಿದೆ ಏನು ಬೇಕು ಇದಕ್ಕೆ ಅಂತ ನೋಡಿದೆ ನಾನು. ಅದು ಪಾಪ ಹೋಗಿ ಅಲ್ಲಿ ನೀರೇ ಇರಲಿಲ್ಲ ಬಕೆಟಲ್ಲಿ. ಕೆಳಗಡೆ ನೋಡ್ತೀಯಲ್ಲ ಅಲ್ಲಿ ನೀರಲ್ಲಿ ಅಲ್ಲಿ ನೀರು ಕುಡಿಯೋದಕ್ಕೆ ಹೋಗ್ತಾ ಅದು ಪಾಪ ಅದಕ್ಕೆ ನೀರು ಅದು ಗೊತ್ತಾಗಿಲ್ಲ ಅದಕ್ಕೆ ನೀರು ಎಲ್ಲಿದೆ ಅಂತ. ಆಮೇಲೆ ಜಗ್ಗಲ್ಲಿ ಎತ್ತಿಟ್ಟೆ, ಜಗ್ಗಲ್ಲಿರೋಂಥ ನೀರು ಕುಡಿತಾ ಇದೆ ನೋಡ್ಬೋದು. ಸರಿ ಕುಡಿದ್ಬಿಟ್ಟು ತಿಂದ್ಬಿಟ್ಟು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಳಗಡೆ ಬಂದು ನೈಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಜೋಡಿಸ್ಕೊಂಡಿದ್ದೀರ ನಾನು ಹಾಗೆ ಇಟ್ಬಿಟ್ನೆ ಅಂದರೆ ಅದನ್ನು ನನಗೆ ಯಾವ ಕೆಲಸ ಮಾಡೋದಕ್ಕೂ ಆಗೋಲ್ಲ ಮತ್ತು ಅಡುಗೆ ಮಾಡ್ಕೊಳೋಕ್ಕೂ ಆಗೋಲ್ಲ. ಅದಕ್ಕೆ ಪಾತ್ರೆ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ನಾನು ತಲೆಗೆ ಮೆಹಂದಿ ಹಾಕ್ಕೊಂಬಿಡೋಣ ಅಂತ. ನೆನ್ನೆ ರುಬ್ಬಿಟ್ಟಿದ್ದೆ ಅಂತ ಸ್ವಲ್ಪ ಮೆಹಂದಿ ಸುಮ್ಮನೆ ಮುಂದ್ಗಡೆ ತಲೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಅದು ಎಷ್ಟು ತಣ್ಣಗಿತ್ತು ಗೊತ್ತಾ ಫ್ರೆಂಡ್ಸ್, ಆ ಮೆಹಂದಿ ಹಾಕ್ಕೊಂಡಿದ್ರಿಂದ. ನೋಡಿ ಕೈಯೆಲ್ಲ ಇವನು ಎಷ್ಟು ರೆಡ್ ಆಗಿದೆ ಅಂತ. ಇವಾಗ ತಲೆಗೆಲ್ಲ ಮೆಹಂದಿ ಹಾಕ್ಕೊಂಬೋಣ. ನನಗೆ ಈ ಕಡೆ ನನಗೆ ಸಿಗೋದು ಕಮ್ಮಿ ಮೆಹಂದಿ ಸೊಪ್ಪು. ಸಿಕ್ಕಂಗಿದ್ದಿದ್ರೆ ವಾರಕ್ಕೆ ಒಂದು ಸರಿ ಹಾಕಿದರೆ ಆವಾಗ ನಮಗೆ ತುಂಬಾ ಈ ಕಣ್ಣು ಉರಿಗಳೆಲ್ಲ ಹೋಗುತ್ತೆ. ಫುಲ್ಲು ಹೀಟ್ ಆಗುತ್ತಲ್ಲ, ಅವ್ರಿಗೆಲ್ಲ ಇದು ಒಂದು ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಫುಲ್ಲು ತಲೆಗೆಲ್ಲ ಹಾಕ್ಕೊಂಬಿಡ್ತೀನಿ. ಹಾಕ್ಕೊತಾ ಇರಬೇಕಾದ್ರೇ ಕಣ್ಣಿಗೆ ತುಂಬಾ ಕೂಲಾಗಿತ್ತು ಫ್ರೆಂಡ್ಸ್. ತುಂಬ ನಮಗೆ ನಮ್ಮ ಬಾಡಿನಲ್ಲಿರುವಂಥ ಹೀಟೆಲ್ಲ ಈ ಮೆಹಂದಿ ಸೊಪ್ಪು ಎಳೆದಾಕುತ್ತೆ, ಅಷ್ಟು ತಂಪು ಅಂತಲೇ ಹೇಳ್ಬೋದು. ನಿಮಗೆ ಇನ್ಮೇಲೆ ಈ ಥರ ಒಂದು ಆಯುರ್ವೇದಿಕ್ ಟಿಪ್ಸ್ ನಾನು ನಿಮ್ಗೆ ಕೊಡ್ತಾನೆ ಇರ್ತೀನಿ ಫ್ರೆಂಡ್ಸ್. ನೋಡಿ ತಲೆ ತುಂಬ ಹಾಕ್ಕೊಂಡಿದ್ದೀನಿ, ಕೈ ನೋಡಿ ಎಷ್ಟು ರೆಡ್ ಆಗಿದೆ, ತುಂಬ ರೆಡ್ ಆಗಿದೆ ಫ್ರೆಂಡ್ಸ್. ಇನ್ನೂ ಸಾಯಂಕಾಲದಷ್ಟೊತ್ತಿಗೆ ಬಿಟ್ಟಿದ್ರೆ ಇನ್ನೂ ರೆಡ್ ಆಗಿಬಿಡೋದು. ಸದ್ಯಕ್ಕೆ ಬಿಸಿಲು ಚೆನ್ನಾಗಿದೆ, ಇನ್ನೂ ಇಷ್ಟು ಉಳಿದಿದೆ. ನಮ್ಮ ಅಕ್ಕ ಮತ್ತು ಮಮತಾಗೆ ತುಂಬ ಇಷ್ಟ ಫ್ರೆಂಡ್ಸ್ ಮೆಹಂದಿ. ಪಾಪ ಅವ್ರಿಗೆ ಇಲ್ಲ ಇವಾಗ, ಅವ್ರು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅನಿಸುತ್ತೆ. ನಾನಂತೂ ಹಾಕ್ಕೊಂಡೆ. ಅವ್ರು ಬಂದಾಗ ಸಿಗೋದೇ ಇಲ್ಲ ಫ್ರೆಂಡ್ಸ್ ಮೆಹಂದಿ ಸೊಪ್ಪು. ಓಕೆ ಫ್ರೆಂಡ್ಸ್, ಇವಾಗೇನಾದರೂ ಅಡುಗೆ ಮಾಡೋಣ, ಹೊಟ್ಟೆ ಹಶ್ವಾಗ್ತಾ ಇದೆ. ಈ ಪ್ಯಾಕ್ ಹಾಕ್ಕೊಂಡೆ ಅಡುಗೆ ಮಾಡ್ತೀನಿ. ನನ್ನ ದಿನಚರಿ ನೋಡಿದ್ರಲ್ಲ ಇದಿಷ್ಟೇ. ಆದರೆ ಏನಾದರೂ ಅಡುಗೆ ಮಾಡ್ತೀನಿ ಸ್ಪೆಷಲ್ಲಾಗಿ. ಚಪಾತಿ ಮಾಡಿ ತೊಂಡೆಕಾಯಿ ಇದೆ, ತೊಂಡೆಕಾಯಿ ಪಲ್ಯ ಮಾಡೋಣ. ಹಾಗೆ ಸಾಯಂಕಾಲಕ್ಕೂ ಸಹ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಇದು ಅಷ್ಟೊಂದು ಚೆನ್ನಾಗಿ ನೆನೀಲಿ. ಇದು ನೆನೆಯೋಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಎಷ್ಟು ತಣ್ಣಗಿದೆ ಗೊತ್ತಾ ಫ್ರೆಂಡ್ಸ್, ತುಂಬ ಕೂಲಾಗಿದೆ. ಕಣ್ಣೆಲ್ಲ
ಬಿಟ್ಟರೆ ನಿಜವಾಗ್ಲೂ ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇದೆ, ಅಷ್ಟು ಕೂಲಾಗಿದೆ. ಮೆಹಂದಿ ಸೊಪ್ಪು ಅಲ್ಲಿಂದ ಅಡುಗೆ ಮಾಡೋದಕ್ಕೆ ಬಂದೆ. ಫಸ್ಟಿಗೆ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡೋಣ, ಬೇಳೆ ಸಾಂಬಾರು ಅಂತ. ತರಕಾರಿ ಅಂದರೆ ಏನು ಜಾಸ್ತಿ ತರಕಾರಿ ಇಲ್ಲ. ಇಲ್ಲಿ ನಾನು ಫಸ್ಟಿಗೆ ಬೇಳೆ ತೊಳೆದು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಮತ್ತು ಆಲೂಗೆಡ್ಡೆನೂ ಬೀನ್ಸ್ ಬೇಳೆ ಜೊತೆ ಹಾಕಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ, ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ತರಕಾರಿ ಇತ್ತು, ಬಟ್ ಜಾಸ್ತಿ ನಾನು ತರಕಾರಿ ಬೇಡ, ಇಷ್ಟೇ ಹಾಕೋಣ ಅಂತ. ಮತ್ತು ಇದೆಲ್ಲ ಬೆಂದಾದ್ಮೇಲೆ ಬದನೆಕಾಯಿನೂ ಸಹ ಹಾಕೋಣ ಅಂತ ಅಂದ್ಬಿಟ್ಟು. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ನಾವು ಜಾಸ್ತಿ ನೀರು ಹಾಕಿ ಕುಕ್ಕರಲ್ಲಿ ಬೇಯೋಕ್ಕಿಡಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಅದೇನಾಗುತ್ತೆ, ಅದು ವಿಜಿಲ್ ಬರಬೇಕಾದ್ರೆ ಮೇಲೆ ಎಲ್ಲ ಉಕ್ಕು ಬಂದುಬಿಡುತ್ತೆ. ಆಗ ವಿಜಿಲ್ ಅಂದರೆ ಅದು ಮುಚ್ಚಳ ಎಲ್ಲ ಗಲೀಜಾಗುತ್ತೆ, ಸ್ಟವ್ ಎಲ್ಲ ಗಲೀಜಾಗುತ್ತೆ, ನಿಮಗೆ ಗೊತ್ತಿರುತ್ತಲ್ವ. ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಕಮ್ಮಿ ನೀರು ಹಾಕ್ಕೊಂಡು ಬೇಳೆ ಬೇಯಿಸ್ಕೊಬೇಕು. ಈಗ ನಾನು ಹಾಕಿದ್ದೀನಲ್ಲ, ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ ಬೇಳೆ ಎಲ್ಲ ಬೆಂದಿದೆ. ಬೇಳೆ ತರಕಾರಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಬದನೆಕಾಯಿನ ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಅದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಬದನೆಕಾಯಿ ಎಲ್ಲ ಬೇಯಬೇಕಲ್ವ, ಅದಕ್ಕೆ ಅದನ್ನು ಕುದಿಸ್ಕೊಳ್ಳೋಣ. ಮತ್ತು ಇಲ್ಲಿ ಸಾಂಬಾರು ಪುಡಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ. ನನಗೆ ಯಾವುದೇ ಒಂದು ಸಾಂಬಾರಿಗೂ ಅಷ್ಟೇ ಸಾಂಬಾರು ಪುಡಿ ಜಾಸ್ತಿ ಹಾಕೋದು ನನಗೆ ಇಷ್ಟ ಆಗೋಲ್ಲ. ಈಗ ನಾನು ಹಾಕಿದ್ನಲ್ಲ, ನಾನು ಅಷ್ಟೇ ಯೂಸ್ ಮಾಡೋದು. ಒಂದು ಅರ್ಧ ಇಲ್ಲಾಂದ್ರೆ 3/4 ಸ್ಪೂನ್ ಹಾಕ್ಕೊತೀನಿ. ಈಗ ನಾನು ಹಾಕಿದ್ದು ಒಂದು ಅರ್ಧ ಸ್ಪೂನು. ಮತ್ತು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ನೀರು ಹಾಕ್ಕೊಂಡು ಅದನ್ನ ಕುದಿಸ್ಕೊತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಕೊಳೋಂಥ ಬೇಳೆ ಸಾಂಬಾರು. ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಕುದ್ದಾದ್ಮೇಲೆ ನಾನು ಇದಕ್ಕೆ ಒಗ್ಗರಣೆಗೆ ಅಂತ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆನೂ ಸಹ ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ತರಕಾರಿ ಏನು ಇಲ್ಲ ಅಂದ್ರೂ ಈ ಥರ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಇವಾಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಚೆಚ್ಕೊಂಡಿದ್ದೆ, ಆದಮೇಲೆ ಮತ್ತೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದ್ರ ಜೊತೆನೇ ನಾನು ಖಾರದ ಪುಡಿ ಯೂಸ್ ಮಾಡೋದಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಇವಾಗ ಒಣಗಿರೋ ಮೆಣಸಿನ್ಕಾಯಿನೂ ಸ್ವಲ್ಪ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ರೆ ಅದು ಕಲ್ಲರು ಬೇರೆ ಥರನೇ ಬರುತ್ತೆ ಸಾಂಬಾರು, ಅದಕ್ಕೆ ನಾನು ಒಣಗಿರೋ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ಕಲರ್ ನೋಡ್ತಾ ಇದ್ದೀರಲ್ಲ, ಈ ಥರ ಕಲರೇ ಇರಬೇಕು ಫ್ರೆಂಡ್ಸ್. ಜಾಸ್ತಿ ರೆಡ್ ಕಲರು ಬೇಳೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊತೀನಿ. ಇವಾಗ ಬೇಳೆ ಸಾಂಬಾರು ಆಯಿತು. ಪಲ್ಯ ಬಂದು ಏನು ಪಲ್ಯ ಅಂತಂದರೆ, ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿ ಬಂದು ಇಷ್ಟು ದೊಡ್ಡ ಬಾಣಲಿನಲ್ಲಿ ಎಣ್ಣೆ ಇಟ್ಟು ನಾನು ಬೋಂಡ ಎಲ್ಲ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಅದಕ್ಕೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಣ್ಣಾಗಿರೋದು ಹಾಕ್ತಾ ಇರೋದು, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕರಿಬೇವು ಸೊಪ್ಪು. ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಮುದ್ದೆ ಇವಾಗ ಮಾಡ್ತಾಯಿಲ್ಲ, ಯಾಕೆಂದರೆ ಅದು ನೈಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ಮುದ್ದೆ ಮಾಡಿ ತಿಂದರೆ ಮತ್ತೆ ರಾತ್ರಿಗೆ ಮುದ್ದೆ ತಿನ್ನೋದಕ್ಕಾಗಲ್ಲ. ನನಗೆ 2 ಟೈಮ್ ಮುದ್ದೆ ನನ್ನ ಕೈಲಿ ಆಗೋಲ್ಲ ಫ್ರೆಂಡ್ಸ್ ತಿನ್ನೋದಕ್ಕೆ. 1 ಟೈಮ್ ಆದರೆ ತಿನ್ಬೋದು. ಇವಾಗ ನೋಡಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಟೊಮೊಟೊನ ಹಾಕಿ ಈಗ ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲು ಈ ಪಲ್ಯ. ಏನು ಪಲ್ಯ ಅಂತ ಅಂದರೆ ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಪಲ್ಯನ ಈ ಥರನ ತೊಂಡೆಕಾಯಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಿಗೆ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂತ. ನೀವು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ 1 ವಿಸಿಲ್ ಕೂಗಿಸ್ಕೊಂಡು ಸಹ ಈ ಥರ ಒಗ್ಗರಣೆ ಮಾಡ್ಕೊಬೋದು.
ನಾನು ಡೈರೆಕ್ಟ್ ಒಗ್ಗರಣೆಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೇಯಲಿ ಅಂತ. ಒಬ್ಬೊಬ್ಬರು ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾರೆ. ನನಗೆ ಜಾಸ್ತಿ ಎಣ್ಣೆನಲ್ಲಿ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗೂ ಬೇಯುತ್ತೆ. ಇವಾಗ ನೋಡಿ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕಿನ್ನು ಯಾವುದೇ ರೀತಿ ಗರಂ ಮಸಾಲ ಯಾವ ಮಸಾಲನೂ ಬೇಡ, ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ಆ ವಿಡಿಯೋ ತೋರಿಸೋದಕ್ಕಾಗಿಲ್ಲ. ಇವಾಗ ಪಲ್ಯ ರೆಡಿ ಆಯಿತು. ಮತ್ತು ಸಾಂಬಾರು, ಚಪಾತಿ, ಅನ್ನ ಇವತ್ತಿನ ಊಟ. ನಮ್ಮ ಯಜಮಾನ್ರು ಬಂದಿದ್ದಾರೆ, ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ನಾನು ತೋರಿಸೋದಕ್ಕೆ ಅಂತ ಒಂದೇ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚಪಾತಿ, ಪಲ್ಯ ಮತ್ತು ಅನ್ನ ಸಾಂಬಾರು. ಇವತ್ತಿನ ಊಟ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ಮಧ್ಯಾಹ್ನದ ಊಟ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಬೇಳೆ ಸಾಂಬಾರು ಮತ್ತು ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಹಪ್ಪಳನೂ ಸಹ ಮಾಡ್ಕೊಬೋದು. ತರಕಾರಿ ಬೇಕಾದ ತರಕಾರಿ ಹಾಕ್ಕೊಬೋದು, ಆದರೆ ನನಗೆ ಬೇಡ, ಯಾಕಂದರೆ ಪಲ್ಯ ಮಾಡ್ಕೊಂಡಿದ್ದಲ್ಲ, ಇಷ್ಟೇ ತರಕಾರಿ ಸಾಕು ಅಂತ ಅನಿಸ್ತು. ನೋಡಿದ್ರಲ್ಲ, ಅನ್ನ ಸಾಂಬಾರು ಮತ್ತು ಚಪಾತಿ, ತೊಂಡೆಕಾಯಿ ಪಲ್ಯ. ಇದಿಷ್ಟ ಆದಮೇಲೆ ಮತ್ತು ಯಾವುದೇ ವಿಡಿಯೋ ಮಾಡೋಕ್ಕೋಗಿಲ್ಲ. ಸಂಜೆ ಒಂದು 6 ಗಂಟೆ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಪಟಾಕಿ ಚೀಟಿ ಹಾಕಿದ್ನಲ್ಲ ಫ್ರೆಂಡ್ಸ್, ಆ ಪಟಾಕಿ ಚೀಟಿಯಿಂದ ಬಂದಿರೋ ಅಂಥ ಗಿಫ್ಟು. ಏನು ಗಿಫ್ಟು? ಕಾಮಾಕ್ಷಿ ದೀಪ ಬೆಳ್ಳಿದು, ಅದು 20 ಗ್ರಾಮ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕುಕ್ಕರು, ಇದು 5 ಲೀಟ್ರ್ ಕುಕ್ಕರು. ಅದು ಇವತ್ತು ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಯಿತು, ಆದರೆ ಇವತ್ತು ತಂದು ಕೊಟ್ಟರು. ಅದನ್ನೇ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಸ್ನಾನ ಎಲ್ಲ ಮಾಡ್ಕೊಂಡಿದ್ದು, ಅದು ನಿಮಗೆ ತಲೆಗೆ ಮೆಹಂದಿ ಹಾಕ್ಕೊಂಡಿದ್ದೆನಲ್ಲ, ಅದನ್ನ ತೋರಿಸೋದಕ್ಕಾಗಲ್ಲ. ನಾಳೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸಿಲ್ಲ. ಕೂದಲು ಮಾತ್ರ ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಅದನ್ನ ನಾಳೆ ನಾವು ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ನಾನ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ನಾನು ನಿಮಗೆ ನಾಳೆ ತೋರಿಸೋಣ ಅಂತಂದ್ಬಿಟ್ಟು ಇವತ್ತು ಸ್ನಾನ ಮಾಡಾದ್ಮೇಲೆ ತೋರ್ಸೋಕ್ಕಾಗಿಲ್ಲ. ಇವಾಗ ನೋಡಿ, ಕುಕ್ಕರೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ತುಂಬ ಮಂದ ಅಂದರೆ ವೆಯ್ಟೂ ಸಹ ಇದೆ, ಅದು ತೂಕವಾಗಿದೆ ಕುಕ್ಕರು. ಮತ್ತು ಬೆಳ್ಳಿನೂ ಅಷ್ಟೇ, ಕಾಮಾಕ್ಷಿ ದೀಪ. ಸದ್ಯಕ್ಕೆ ನಾನು ಇದನ್ನ ಯೂಸ್ ಮಾಡೋದಿಲ್ಲ. ಈಗಾಗಲೇ ನಮ್ಮ ಮನೇಲಿ 2-3 ಕುಕ್ಕರ್ ಇದೆ. ಒಂದು ಚಿಕ್ಕ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು 2 ಕುಕ್ಕರ್ ಎತ್ತಿಟ್ಟಿದ್ದೀನಿ. ಅದ್ರ ಜೊತೆ ಇದು ಸೇರಿಸಿ ಎತ್ತಿಟ್ಬಿಡ್ತೀನಿ. ಈಗಿನ್ನ ಯೂಸ್ ಮಾಡೋದಕ್ಕಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನಚರಿ ಇಷ್ಟ ಆಗಿತ್ತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಏನಾದರೂ ಇದರಲ್ಲಿ ತಪ್ಪು ನಿಮಗೆ ಇಷ್ಟ ಆಗಿಲ್ಲ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಏನು ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಆದಷ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.